ಟೈಮ್ ಇತ್ತು ಚಾನ್ಸ್ಗೋಸ್ಕರ ಕೈ ಕಟ್ಟು ನಿಲ್ಲುವಂಥ ಸಂದರ್ಭ. ಬಟ್ ಇವತ್ತು ನೀವು ವೇದಿಕೆ ಮೇಲೆ ಒಂದಷ್ಟು ಸಿನಿಮಾ ಲಿಸ್ಟ್ಗಳು ಹೇಳಿದ್ರಿ, ನಿಮ್ಮ ಲೈನಪ್ಪಲ್ಲಿರುವಂಥದ್ದು ಭಾಳ ಖುಷಿ ಆಯ್ತು ಆ್ಯಕ್ಚುಲಿಗೆ. ಸೊ ಈ ಜರ್ನಿ ಅಲ್ಲಿಂದ ಇಲ್ಲಿ ತನಕ ನೆನೆಸ್ಕೊಂಡ್ರೆ ಆ ಕಣ್ಣೀರಿನ ದಿನಗಳಿದೆಯಲ್ಲ, ಒಂದು ಚಾನ್ಸ್ಗೋಸ್ಕರ ಎದುರುಗಡೆ ನಿಂತು ಯಾರೋ ಹತ್ರ ಕೇಳಿರ್ತೀವಿ, ಅವ್ರು ಕೊಡ್ತೀವಿ ಅಂತ ಆಟಗಳು ಆಡಿಸಿರ್ತಾರೆ, ಎಷ್ಟೋ ದಿನ ಕಾಯಿಸಿರ್ತಾರೆ, ಇಲ್ಲಾಂದರೆ ಸಿನಿಮಾ ಕ್ಯಾರೆಕ್ಟ್ರಿಂದ ತೆಗೆದಿರ್ತಾರೆ, ಈ ಥರದ್ದೆಲ್ಲ ಆಗಿರುವಂಥದ್ದು. ಸರ್ ತುಂಬ ಆಗಿದೆ ಸರ್. ಅಂದರೆ ನಾವು ಬೆಂಗಳೂರು ಬಂದು ಹೊಸರಲ್ಲಿ ನಮಗೇನು ಯಾವುದು ಬ್ಯಾಕ್ಗ್ರೌಂಡ್ ಇಲ್ಲ, ಯಾರೂ ಇಲ್ಲ, ನಮ್ಗೆ ದುಡ್ಡಿಲ್ಲ, ಏನೂ ಇಲ್ಲ, ಪ್ರತಿಯೊಂದು ಇಲ್ಲ. ನಮ್ಮ ಸಿನಿಮಾ ಇಂಡಸ್ಟ್ರಿ ಅಂದರೆ ನಾಲೆಡ್ಜೇ ಝೀರೋ. ಎಲ್ಲೋದ್ರೂ ನಮ್ಗೆ ಅವಕಾಶ ಕೇಳುವಂಥ ಹುಚ್ಚು, ಆಡಿಷನ್ ಅಂದರೆ ಅಟೆಂಡ್ ಮಾಡೋವಂಥ ಹುಚ್ಚು. ಎಷ್ಟೊಂದು ಎಕ್ಸ್ಪೀರಿಯನ್ಸ್ಗಳಾಗ್ಬಿಟ್ಟಿದೆ. ಅದೇ ಆಡಿಷನ್ಗೆ ಹೋದಾಗ ಅದು ರೆಡಿಮೆಂಟ್ಸ್ಗಳು ನೀವು ತುಂಬ ನೋಡ್ತಿರಲ್ಲ. ನಾರ್ಮಲಾಗಿ ಎಲ್ಲ ಕಡೆ ಇದ್ದೇ ಇರುತ್ತೆ ಸರ್. ಅದು ನಾವು ಎಲ್ಲಿ ಒಳ್ಳೆಯವ್ರ ಕಡೆ ಸಿಗ್ತಾ ಹೋಗ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನನಗೆಲ್ಲೋ ಒಂದು ಕಡೆ ಸ್ಟಾರ್ಟಿಂಗ್ 2 ವರ್ಷ ಆ ಥರ ಇದಾಯಿತು. ಬಟ್ ಅಮೃತಾಂಜನ್ ಆದಮೇಲಿಂದ ಅವಾಗಲೂ ಆ ಥರದವರೆಲ್ಲ ಸಿಕ್ಕಿದ್ರು. ಆ ದುಡ್ಡು ಈ ದುಡ್ಡು ಅದೆಲ್ಲ ನಾರ್ಮಲ್ ಆಗಿರುತ್ತೆ. ನಾವು ಚೂಸ್ ಮಾಡೋದ್ರ ಮೇಲೆ ಹೋಗುತ್ತೆ. ನಮಗೆ ಯಾರು ರಿಯಲ್ ಫಿಲಮ್ ಮೇಕರ್ಸು ಯಾರು ಅನ್ನೋದು ನಮಗೆ ಗೊತ್ತಾಗ್ಬಿಡ್ಬೇಕು. ನಾನು ಒಂದೇ ಹೇಳೋದು, ನಿಜವಾಗ್ಲೂ ನಿಮ್ಮನ್ನ ಹಾಕೊಂಡು ಸಿನಿಮಾ ಮಾಡೋರು ಯಾವತ್ತು ನಿಮಗೆ ನೀವು ಅದು ಮಾಡು ಸಿನಿಮಾ ಮಾಡ್ತೀನಿ, ನೀನು ಇದು ಮಾಡು ಸಿನಿಮಾ ಮಾಡ್ತೀನಿ ಅಂತ ಯಾರು ಹೇಳಲ್ಲ. ಕರೀತಾರೆ, ನಿನ್ನ ಕ್ಯಾರೆಕ್ಟರ್ ಹಿಂಗಿದೆ, ಇಂಥ ಡೇಟ್ಸ್ ನಿಂದು, ಇಷ್ಟು ದುಡ್ಡು ತೊಗೊಂತೀಯ, ಎಷ್ಟು ತೊಗೊಂತೀಯ, ನಮ್ಮ ಹತ್ರ ಎಷ್ಟು ಕೊಡೋಕ್ಕಾಗುತ್ತೆ, ಇಷ್ಟು ಮಾತಾಡ್ಬಿಟ್ಟು ಸಿನಿಮಾಗೆ ಬಂದ್ಬಿಟ್ಟು ಆ್ಯಕ್ಟ್ ಮಾಡಿಸ್ತಾರೆ ಹೊರತು, ಅಥವಾ ನನ್ನ ಕ್ಯಾರೆಕ್ಟರ್ಗೆ ನಿನ್ಗೆ ಈ ಥರ ಪರ್ಫಾರ್ಮೆನ್ಸ್ ಬೇಕು, ಒಂದು ಮಾಡಿ ತೋರಿಸು ಅಂತ ಕೇಳ್ಬೋದೇ ಹೊರತು, ಅದು ಬಿಟ್ಟು ಬೇರೆ ಇನ್ನೇನು ಕೇಳಲ್ಲ. ಇನ್ನೇನಾರು ಕೇಳ್ತಾ ಇದ್ದಾರೆ ಅಂದರೆ ಅವರು ಸಿನಿಮಾ ಮೇಕರ್ಸ್ ಅಲ್ಲ, ಫಿಲಮ್ ಮೇಕರ್ಸ್ ಅಲ್ಲ, ಅವ್ರು ಸಿನಿಮಾ ಮಾಡಲ್ಲ. ನಾನು ಯಾಕೆ ಅಂದರೆ ನಾನು ಸ್ಟಾರ್ಟಿಂಗ್ ಒಂದು 7 ವರ್ಷ 8 ವರ್ಷದಿಂದ ಆಡಿಷನ್ ಅಟೆಂಡ್ ಮಾಡಿರೋ ಇವತ್ತು ಪೋಸ್ಟ್ರು ಕೂಡ ರಿಲೀಸ್ ಮಾಡಿಲ್ಲ. ಅವ್ರು ಇವತ್ತಿಗೂ ಆಡಿಷನ್ ರಿಕ್ವೈರ್ಮೆಂಟ್ ಅಂತ ಗ್ರೂಪ್ಗಳಲ್ಲಿ ಮೆಸೇಜ್ ಆಗ್ತಾನೆ ಅವರೇ ಹೊರತು ಸಿನಿಮಾ ಮಾಡಿಲ್ಲ. ಸರ್, ನಿಮ್ಮ ಕಂಟೆಂಟ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ತಗೋತಿದೆ, ಅದು ಕೋಟಿಗಟ್ಟಲೆ ತನಕ ರೀಚ್ ಆಗಿರೋದು. ಅದ್ರ ಜೊತೆ ಸೆಲೆಬ್ರಿಟಿಗಳು ನಿಮ್ಮ ಕಂಟೆಂಟ್ಗಳನ್ನು ಫಾಲೋ ಮಾಡ್ತಾರೆ, ಖುಷಿಯಿಂದ ಕಮೆಂಟ್ಸ್ಗಳಾಗ್ತಾರೆ, ಅದೆಲ್ಲ ನೋಡಿದಾಗ ಎಷ್ಟು ಆನಂದ ಆಗುತ್ತೆ. ತುಂಬ ಖುಷಿಯಾಗುತ್ತೆ ಸರ್. ಅಂದರೆ ಇವತ್ತು ಇಂಡಸ್ಟ್ರಿಯಲ್ಲಿ ಪ್ರತಿಯೊಂದು ಕಡೆ ಹೋದ್ರೂ, ಯಾರೇ ಹೋದ್ರೂ ನಮ್ಮನ್ನ ಗುರುತಿಡಿಸ್ಬಿಟ್ಟು ಮಾತಾಡ್ತಾರೆ, ನಿಮ್ಮ ಕಂಟೆಂಟ್ ನೋಡ್ತೀವಿ, ತುಂಬ ಇಷ್ಟ ಆಗುತ್ತೆ, ತುಂಬ ಖುಷಿ ಆಗುತ್ತೆ ಅಂತ. ಈಗ ನಮ್ಮ ರಕ್ಷಿತಾ ಮೇಡಮ್ಮು ತುಂಬ ಇಷ್ಟಪಟ್ಟು ಮೆಸೇಜ್ ಹಾಕಿದ್ರು, ಫೋನ್ ಮಾಡ್ಬಿಟ್ಟು ಮಾತಾಡಿದ್ರು. ಆಮೇಲೆ ಒಂದು ಸಿನಿಮಾಗೆ ರೆಫರ್ ಮಾಡಿದ್ರು, ರಾಜ್ಬಿ ಶೆಟ್ಟಿ ಅವ್ರ ಜೊತೆ ರಕ್ಕಸಪುರದೊಳಗೆ ಅದ್ಭುತವಾಗಿರೋ ಕ್ಯಾರೆಕ್ಟರ್ ಮಾಡಿಸಿದ್ರು. ಅದಾದಮೇಲೆ ಪ್ರತಿಯೊಬ್ಬರು ಸಂದೇಶ್ ನಾಗರಾಜ್ ಸರ್ ಅವ್ರು ಫೋನ್ ಮಾಡಿ ಸೆಟ್ಟಿಗೆ ಕರೆಸ್ಕೊಂಡು ಮಾತಾಡಿ ಶಿವಣ್ಣಂಗೆ ಪರಿಚಯ ಮಾಡಿಸ್ಕೊಟ್ಟು ಅದ್ಭುತವಾಗಿ. ಅಂದರೆ ಏನಾಗ್ಬಿಡುತ್ತೆ ಅಂದರೆ ನಾವು ಬರೀ ಅಂದರೆ ಚಿಕ್ಕದಾಗಿ ನಾವೇನೋ ಟೀಮ್ ಮಾಡ್ಕೊಂಡು ಮಾಡ್ತಾ ಇರ್ತೀವಿ, ಅದೊಂದು ದೊಡ್ಡ ಮಟ್ಟಕ್ಕೆ ರೀಚ್ ಆಗಿ ದೊಡ್ಡವರೆಲ್ಲ ನಮಗೆ ಮಾತಾಡ್ತಾ ಇದ್ದಾರೆ ಅಂದಾಗ ಖುಷಿ ಆಗುತ್ತೆ. ಅಲ್ಲಿವರೆಗೂ ರೀಚ್ ಆಗ್ತಿದೆಯಲ್ಲ, ಬರೀ ಜನಕ್ಕೆ ಮಾತ್ರ ರೀಚ್ ಆಗೋದಲ್ಲ, ಇಲ್ಲಿರೋರು. ಅಂದರೆ ಇಲ್ಲೇನಾಗ್ಬಿಡುತ್ತೆ ಅಂದರೆ ಒಬ್ಬ ಕಲಾವಿದಂಗಾಗಲಿ ಏನೇ ಆಗಲಿ ಅಪ್ರಿಸಿಯೇಷನ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇವರೆಲ್ಲ ನೋಡ್ತಾ ಇದ್ದಾರಲ್ವಾ, ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋದೊಂದು ಆಸೆ, ಕುತೂಹಲ ಜಾಸ್ತಿ ಆಗುತ್ತೆ. ಅದೆಲ್ಲೋ ಒಂದು ಕಡೆ ಖುಷಿ. ಇಂಡಸ್ಟ್ರಿ ಈಗ ರಾಜ್ ಶೆಟ್ಟರ್ ಗ್ಯಾಂಗ್ ಬಗ್ಗೆ ಮಾತಾಡ್ತಿರೋದು, ಅಂದರೆ ಸುಫ್ರಮ್ ಸೋ ಏನು ಗೆಲುವು ಕೊಟ್ಟಿದ್ದಿಲ್ಲ, ಅಂದರೆ ಎಲ್ಲ ಫೇಮ್ ಇರುವಂಥ ಕಲಾವಿದರು ಏನಲ್ಲ, ಅವ್ರನ್ನೆಲ್ಲ ಹಾಕೊಂಡು ಒಂದು ದೊಡ್ಡ ಬಜೆಟ್ ಒಂದು ಸಿನಿಮಾ ಏನೂ ಅಲ್ಲ, ಬಟ್ ಕಲೆಕ್ಷನ್ ವಿಚಾರದಲ್ಲಿ ದೊಡ್ಡ ಬಜೆಟಾಗಿ ನಿಂತ್ಕೋತು. 100 ಕೋಟಿ ಅಂದರೆ 100 CR ಕ್ಲಬ್ ಸೇರಿರುವಂಥ ಸಿನಿಮಾ. ಸೊ ಅವ್ರ ಜೊತೆ ಸಿನಿಮಾ ಮಾಡ್ತೀರಿ, ಸೊ ಒಡನಾಟ ಹೇಗಿತ್ತು ಅಂತ ಸರ್? ನಿಜವಾಗ್ಲೂ ಅವರೊಂದು ಅಷ್ಟು ದೊಡ್ಡ ಸ್ಟಾರ್ ಆಗಿದ್ರು ಎಷ್ಟು ಚೆನ್ನಾಗಿ ಮಾತಾಡಿಸ್ಕೊಂಡು ಎಷ್ಟು ಚೆನ್ನಾಗಿ ಇಟ್ಕೊತಾರೆ ಸೆಟ್ಟಲ್ಲಿ ಅಂದರೆ ನನಗೆ ನಿಜವಾಗ್ಲೂ ಇವರ ಇದು ಅನಿಸ್ಬಿಡ್ತು. ಅವರು ಆ ಥರ ಇರೋದ್ರಿಂದನೇ ಇವತ್ತು ಆ ಮಟ್ಟಕ್ಕೆ ಸಕ್ಸಸ್ ನೋಡಿರೋದು. ಸೊ ಅವರು ಅಂದರೆ ಅವರು ಸಕ್ಸಸ್ ಮುಂಚೆಯಿಂದನೂ ನೋಡಿದ್ದಾರೆ, ಅವ್ರ ಸಕ್ಸಸ್ ನೋಡಾದ್ಮೇಲೂ ಮತ್ತು ಈಗ ನಾವು ಆ್ಯಕ್ಟ್ ಮಾಡಿರೋದು ಆ ಸಕ್ಸಸ್ ಎಲ್ಲ ನೋಡ್ಕೊಂಬಂದಿರೋರ್ಗೆ ಅದು ಇಲ್ಲವೇ ಇಲ್ಲ. ನಾನೊಬ್ಬ ಸ್ಟಾರ್ ನಟ ಅನ್ನೋದು ಇಲ್ಲವೇ ಇಲ್ಲ ಅವ್ರಿಗೆ. ಅಷ್ಟು ಅದ್ಭುತವಾಗಿ ನಟನೆ ಮಾಡಿದ್ರು ಕೂಡ ಜೊತೆಲಿ ನಾವು ನಮ್ಮ ಸಹ ಕಲಾವಿದ್ರ ಜೊತೆ ಎಷ್ಟು ಚೆನ್ನಾಗಿ ಮಿಂಗಲಾಗಿ ಜೊತೆಲಿ ಇರ್ತಾರೆ ಅಂದರೆ ಅದು ನಿಜವಾಗ್ಲೂ ಅವ್ರ ದೊಡ್ಡ ಗುಣ ಅಷ್ಟೇ. ಶಿವಣ್ಣನ ಭೇಟಿಯಾಗಿ ಆಗಿದಾಗ ಶಿವಣ್ಣ 2 ಸಲ ಭೇಟಿಯಾಗಿದೆ. ಒಂದು ಸಲ ಸಂದೇಶ್ ನಗರ ಸರ್ ಗೋಸ್ಟ್ ಸೆಟ್ಟಿಗೆ ಕರೆಸ್ಬಿಟ್ಟು ಮೀಟ್ ಮಾಡಿದರು, ಆವಾಗ ತುಂಬ ಖುಷಿಪಟ್ಟರು. ಬಟ್ ನಮ್ಮ ಅಮೃತಾಂಜನ್ ಸಿನಿಮಾದು ಈ ಪ್ರೊಮೋ ಇವಾಗ ನೋಡಿದ್ರಲ್ಲ, ಅದನ್ನು ಶಿವಣ್ಣ ಮನೆಗೆ ಹೋಗಿದ್ವಿ, ನೋಡಿದ್ರು. ಶಿವಣ್ಣ ನೋಡ್ಬಿಟ್ಟು ಎಲ್ಲರಿಗೂ ಚೆನ್ನಾಗಿದೆ ಅಂದರು. ಆಚೆ ಹೋಗ್ಬಿಟ್ಟು ಹೇಳ್ತಾ ಇದ್ರಂತೆ, ಹುಡುಗರು ಚೆನ್ನಾಗಿ ಮಾಡೋರೆ, ಇದು ಸಿನಿಮಾ ರಿಲೀಸ್ ಟೈಮಲ್ಲಿ ಏನಾದ್ರು ಬೇಕಂದ್ರೆ ಹೇಳು, ನಾನು ಮಾಡ್ಕೊಡ್ತೀನಿ ಅಂತ. ಇಷ್ಟ ಆಯ್ತಂತೆ ಶಿವಣ್ಣಗೆ. ಹೊರಗಡೆ ಹೋಗ್ಬಿಟ್ಟು ಹೇಳಿದ್ದಾರೆ, ನಮ್ಮ ಹತ್ರನೇ ಹೇಳ್ಬಿಟ್ಟು ಹೊರಗಡೆನೂ ಹೋಗ್ಬಿಟ್ಟು ಹೇಳಿದ್ದಾರೆ. ಅದೇ ಎಲ್ಲೋ ಒಂದು ಕಡೆ ಖುಷಿ ಸರ್. ದೊಡ್ಡ ದಿಗ್ಗಜರೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದಾಗ ಖುಷಿ ಆಗುತ್ತೆ ಸರ್. ಯಾಕೆಂದರೆ ನಾವು ಯಾರು, ನಮ್ಗೆ ಯಾಕೆ ಸಪೋರ್ಟ್ ಮಾಡಬೇಕು ಅವರು? ಅವ್ರಿಗೇನಂದರೆ ಒಂದು ಆಸೆ, ಹುಡುಗರು ಚೆನ್ನಾಗಾಗಲಿ, ಮುಂದೆ ಹೋಗಲಿ, ಇಂಡಸ್ಟ್ರಿ ಚೆನ್ನಾಗಾಗಲಿ ಅಂತ ಒಂದು ಆಸೆ ಅಷ್ಟೇ ಸರ್. ಸುಧಾಕರ್ ಮಾತನಾಡ್ತಾ ಹೇಳ್ತಾ ಇದ್ರು, ಅಂದರೆ ಡೆವಿಲ್ ಶೂಟಿಂಗ್ ಟೈಮಲ್ಲೂ ಕೂಡ ದರ್ಶನ್ ಅವರು ನಿಮ್ಮ ಕಂಟೆಂಟ್ಗಳ ಬಗ್ಗೆ ನಾನು ಡೈಲಿ ನೋಡ್ತೀನಿ ಅನ್ನೋ ಥರ ಮಾತಾಡಿದ್ರಂತೆ. ನೀವೇನಾದ್ರು ಡೆವಿಲ್ ಆ್ಯಕ್ಟ್ ಮಾಡಿದ್ರೆ? ಡೆವಿಲಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿ ಬಂದೆ. ನನ್ನ ಇದೇನಂದರೆ ದರ್ಶನ್ ಸರ್ ಜೊತೆಲಿ ಆ್ಯಕ್ಟ್ ಮಾಡೋಕ್ಕಾಗಲಿಲ್ಲ, ಬಟ್ ಬೇರೆ ಒಂದು ಪಾತ್ರ ಮಾಡಿದೆ ನಾನು. ಬಟ್ ಅವರ ಚಂದು ಇದ್ದಾರಲ್ಲ, ಅವ್ರ ಅಕ್ಕನ ಮಗ, ಅವರು ಸಿಕ್ಕಿದ್ರು. ಅವರು ಚೆನ್ನಾಗಿ ಮಾತಾಡಿಕೊಂಡು, ಅಣ್ಣ ನಿಮ್ಮ ವೀಡಿಯೋ ಎಲ್ಲ ಮಾವ ಯಾವಾಗಲೂ ನೋಡ್ತಾ ಇರ್ತಾರೆ ಅಣ್ಣ, ಡೈಲಿ ನೈಟು ಯಾವ್ದಾರು ಹೊಸ್ದಿದ್ರೆ ನಮ್ಗೆ ಕಳಿಸ್ತಾರೆ, ಮಾವ ಹೆವಿ ಇಷ್ಟ ನಿಮ್ಮ ಕಂಡ್ರೆ, ನೀವೇನಾದ್ರು ಎದುರುಗಡೆ ಸಿಕ್ಬಿಟ್ರೆ ತುಂಬ ಖುಷಿಯಾಗಿ ಮಾತಾಡ್ಬಿಟ್ಟಿರೋರು, ಅದಕ್ಕೆ ನಾನು ನೆಕ್ಸ್ಟ್ ಯಾವ್ದಾರು ಶೂಟಿಂಗ್ ಇದಾಗ ಬರ್ತೀನಿ ಬ್ರೋ ಅಂತಂದೆ. ಖಂಡಿತ ಬನ್ನಿ ಅಣ್ಣ, ತುಂಬ ಖುಷಿ ಪಡ್ತಾರೆ ನಿಮ್ಮ ನೋಡಿದ್ರೆ, ತುಂಬ ಇಷ್ಟ ನಿಮಗೆ, ಅವ್ರಿಗೆ ನಿಮ್ಮ ವೀಡಿಯೋ ಅಂದರೆ ಡೈಲಿ ನೈಟ್ ನೋಡ್ಬಿಟ್ಟು ಮಲ್ಕೊತಾರೆ ಅಣ್ಣ, ಮಿಸ್ಸೇ ಮಾಡಲ್ಲ ಅಂತ.
ಅದಕ್ಕಿಂತ ಇನ್ನೇನು ಬೇಕು ಸರ್. ನಾವು ಆಸೆ ಪಡೋವಂಥ ಒಬ್ಬರು ಹೀರೋ ನಮ್ಮ ವೀಡಿಯೋಗಳನ್ನ ನೋಡ್ಬಿಟ್ಟು ಖುಷಿ ಪಡ್ತಾ ಇದ್ದಾರೆ ಅಂದರೆ ನಮ್ಗೆ ಅದಕ್ಕಿಂತ ಇನ್ನೇನು ಬೇಕು. ನಾವು ಜಸ್ಟ್ ಅವ್ರ ಜೊತೆ ಒಂದು ಫೋಟೋ ತಗೋಬೇಕು ಅಂತ ಆಸೆ ಪಟ್ಟಿರೋರು, ಅವರು ನಮ್ಮ ವಿಡಿಯೋ ನೋಡ್ಬಿಟ್ಟು ಖುಷಿ ಪಡ್ತಾ ಇದ್ದಾರೆ ಅಂದರೆ ಅದಕ್ಕಿಂತ ಇನ್ನೇನು ಬೇಕು ಒಬ್ಬ ಕಲಾವಿದನಿಗೆ. ಕೊನೆಯದಾಗಿ ಅಮೃತ್ ಅಂಜನ್ ಸಿನಿಮಾಗೆ ರಿಲೀಸ್ ರೆಡಿ ಆಗ್ತಿರೋದು ಎಷ್ಟು ಖುಷಿ ಇದೆ, ಮತ್ತು ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಅಮೃತಾಂಜನ್ ಸಿನಿಮಾ ಸರ್, ಅಂದರೆ ಅಮೃತಾಂಜನ್ ಸಿನಿಮಾ ಬಗ್ಗೆ ಮಾತಾಡಬೇಕು, ತುಂಬ ಇದೆ ಮಾತಾಡೋಕ್ಕೆ. ಆಮೇಲೆ ಸಿನಿಮಾ ಬಗ್ಗೆನೂ ಮಾತಾಡಬೇಕು, ಆಮೇಲೆ ಇನ್ನೂ ಮಾತಾಡೋ ಮಾತುಗಳು ತುಂಬ ಇದೆ. ಇಲ್ಲಿ ಏನಾಗ್ಬಿಡುತ್ತೆ ಅಂದರೆ ಸಿನಿಮಾಗೆ ಮುಂಚೆನೇ ನಾವು ತುಂಬ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಹೋದರೆ ಸಿನಿಮಾದಲ್ಲಿ ಏನೂ ಇಲ್ವೇನೋ ಅನ್ನೋಂಗಾಗ್ಬಿಡುತ್ತೆ. ಯಾಕೆಂದರೆ ಸಿನಿಮಾ ರಿಲೀಸ್ಗೂ ಮುಂಚೆ ಎಷ್ಟು ಮಾತಾಡಿರ್ತಾರೆ, ಸಿನಿಮಾ ಆದಮೇಲೆ ಯಾರೂ ಕಾಣೋದೇ ಇಲ್ಲ. ಬಟ್ ನಾನು ಒಂದು ಇದು ಹೇಳ್ತೀನಿ ಅಂದರೆ, ಸಿನಿಮಾ ರಿಲೀಸ್ ಆದಮೇಲೆ ಮಾತಾಡೋವಂಥ ಸಿನಿಮಾ ಇದು ಅಮೃತಾಂಜನ್ ಸಿನಿಮಾ. ರಿಲೀಸ್ ಆದಮೇಲೆ ಜನ ಮಾತಾಡಿ ಅದಾದಮೇಲೆ ನೀವು ಬರ್ತಿರಲ್ಲ, ಆವಾಗ ನಾವು ಮಾತಾಡೋವಂಥ ಸಿನಿಮಾ ಇದು. ಅದು ನಮ್ಮ ಟೈಮ್ ಮಾತಾಡೋಕ್ಕೆ. ಆ ಟೈಮ್ ಬಂದ ಮೇಲೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ ಸರ್. ವೀಕ್ಷಕರಿಗೆ ಏನು ಹೇಳ್ತೀನಿ ಅಂದರೆ, 100% ನೀವು ಏನು ಶಾರ್ಟ್ ಫಿಲಮ್ ನೋಡಿ ನಕ್ಕಿದ್ದೀರಾ, ಅದಕ್ಕಿಂತ 10 ಪಟ್ಟು ಬೇರೆ ಒಂದು ಸಿನಿಮಾ, ಒಂದು ಅಮೃತಾಂಜನ್ ಒಂದು ವರ್ಲ್ಡ್ಗೆ ಕರ್ಕೊಂಡು ಹೋಗ್ಬಿಟ್ಟು ಅದರಿಂದ ಆಚೆ ಕರ್ಕೊಂಡು ಬರೋವಂಥ ಪ್ರಯತ್ನ ಮಾಡಿದ್ದೀವಿ ನಾವು. 100% ನಿಮ್ಗೆ ಎಲ್ಲೂ ಮೋಸ ಆಗಲ್ಲ. ನೀವು ಒಬ್ಬರು ನೋಡ್ತೀರಾ ಅಂದರೆ 10 ಜನನ ಮತ್ತೆ ಥಿಯೇಟ್ರಿಗೆ ಕಳಿಸ್ತೀರಾ ಅನ್ನೋ ಕಾನ್ಫಿಡೆನ್ಸ್ ನಾನು 100% ಕೊಡ್ತೀನಿ. ಬನ್ನಿ, ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ, ನಮ್ಮನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಹಲೋ, ಥ್ಯಾಂಕ್ ಯು. ಎಸ್, ಇದಿಷ್ಟು ಗೌರವ್ ಶೆಟ್ಟಿ ಅವರ ಮಾತು. ಕ್ಯಾಮರಾ ಪರ್ಸನ್ ಚಿರು ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್, ಬೆಂಗಳೂರು.